ಯಾರು ಟೀ ಕಾಫಿ ಕುಡಿತಾ ಇದ್ದೀರಾ ಈ ವಿಡಿಯೋನ ತಪ್ಪದೆ ನೋಡಿ. ಇದರಲ್ಲಿ ಯಾವ್ದಾದ್ರು ಒಂದು ತಪ್ಪು ನೀವು ಮಾಡ್ತಾ ಇದ್ರು ಕೂಡ ನಿಮ್ಮ ಕಾಫಿ ನೀವು ನಿರೀಕ್ಷಿಸುವ ಫಲ ಕೊಡದೇನೆ ಅದರ ವಿರುದ್ಧವಾಗಿ ಕೂಡ ಕೆಲಸ ಮಾಡ್ತಾ ಇರಬಹುದು. ಕೆಲವೊಬ್ರು ಕಾಫಿ ಕುಡಿತಾರೆ ಅಂದ್ರೆ ಬೇರೆ ಬೇರೆ ಕಾಫಿ ಕುಡಿತಾರೆ, ಬೆಲ್ಲದ ಕಾಫಿ ಕುಡಿತಾರೆ, ಬ್ಲಾಕ್ ಕಾಫಿ ಕುಡಿತಾರೆ. ಇವರು ಯಾವುದಕ್ಕೋಸ್ಕರ ಕುಡಿತಾ ಇರ್ತಾರೆ? ತೂಕ ಕಡಿಮೆ ಆಗ ಕುಡಿತಾ ಇರ್ತಾರೆ, ಅಥವಾ ರಾತ್ರಿ ಎಲ್ಲ ಎಚ್ಚರ ಇರಕ್ಕೆ ಕುಡಿತಾ ಇರ್ತಾರೆ, ಅಥವಾ ಕೆಲಸದಲ್ಲಿ ಹೆಚ್ಚು ಗಮನ ಬೇಕು ಅಂತ ಕುಡಿತಾ ಇರ್ತಾರೆ, ಫ್ರೆಶ್ ಆಗಕ್ಕೆ ಕುಡಿತಾರೆ. ಆದ್ರೆ ಅದೇ ಕಾಫಿ ಒಬ್ಬರಿಗೆ ಲಾಭ ನೀಡಿದ್ರೆ ಮತ್ತೊಬ್ಬರಿಗೆ ಅಸಿಡಿಟಿ, ಬ್ಲೋಟಿಂಗು, ಗ್ಯಾಸ್ಟ್ರೈಟಿಸು, ವಾಮಿಟಿಂಗ್ ಸೆನ್ಸೇಷನ್ ಕೊಡ್ತಾ ಇರುತ್ತೆ. ಹೆಚ್ಚಿನ ಕಾರ್ಟಿಸೋಲ್ ಆಗಿರಬಹುದು, ಅಥವಾ ಸಕ್ಕರೆ ತಿನ್ನೋ ಆಸೆ ಅಂದ್ರೆ ಅಡಿಕ್ಷನ್ ಜಾಸ್ತಿ ಆಗೋದಾಗಿರಬಹುದು, ಹೊಟ್ಟೆಯ ಭಾಗದ ಬೊಜ್ಜು ಅಂದ್ರೆ ಒಬಾಸಿಟಿ, ಬೆಲಿ ಫ್ಯಾಟ್ ಅಂತ ಹೇಳ್ತೀವಿ, ಇದು ಆಗಿರಬಹುದು. ಇವೆಲ್ಲವುಗಳನ್ನು ಅನುಭವಿಸ್ತಾ ಇರ್ತಾರೆ. ನಂಬಲು ಕಷ್ಟ ಆಗ್ತಾ ಇದೆಯಾ? ತಿಳ್ಕೊಳ್ಳಿ. ನಾವು ಪ್ರತಿದಿನ ರೋಗಿಗಳನ್ನ ನೋಡ್ತಾನೆ ಇರ್ತೀವಿ. ನಮ್ಗೆ ಡಾಕ್ಟ್ರೆ ಗ್ಯಾಸ್ಟ್ರೈಟಿಸ್ ಆಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಮೋಷನ್ ಕುತ್ಕೊಂಡಾಗ ಬರೀ ಗ್ಯಾಸ್ ಪಾಸ್ ಆಗುತ್ತೆ, ಇಡೀ ಬಾಡಿಲಿ ಬೊಜ್ಜಿಲ್ಲ, ಹೊಟ್ಟೆ ಭಾಗದ ಬೊಜ್ಜು ಮಾತ್ರ ಜಾಸ್ತಿ ಇದೆ, ರಾತ್ರಿ ಮಲ್ಕೊಂಡಾಗ ಬೇಗ ನಿದ್ದೆ ಬರಲ್ಲ, 2 ತಾಸು ಆದ್ಮೇಲೆ ನಿದ್ದೆ ಬಂದಂಗ ಆಗುತ್ತೆ. ನಾನು ಪ್ರತಿದಿನದ ಅಭ್ಯಾಸಗಳನ್ನು ನೋಡಿದಾಗ, ಅಥವಾ ಅವರಲ್ಲಿ ಡೇ ರೂಟೀನ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡಿದಾಗ, ಕಾಫಿ ಕುಡಿಯೋ ವಿಧಾನ ಆಗಿರಬಹುದು, ಕಾಫಿ ಕುಡಿಯೋ ಸಮಯ ಆಗಿರಬಹುದು. ಕಾಫಿ ಕುಡಿಯೋದು ತಪ್ಪಲ್ಲ, ಕಾಫಿನ ಹೇಗೆ ಯಾವ ಸಮಯದಲ್ಲಿ ಏನದ್ರ ಜೊತೆಗೆ ನೀವು ತಗೋತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನೀವು ಕಾಫಿ ಕುಡಿಬೇಕಾದಾಗ ಮಾಡ್ತಾ ಇರೋ ತಪ್ಪುಗಳು, ಅವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಹೇಗೆ ಹಾಳು ಮಾಡ್ತಾ ಇವೆ, ನಿದ್ದೆಯನ್ನ ಅಂದ್ರೆ ನಿದ್ದೆ ಬರ್ದೇ ಇರೋ ಹಂಗೆ ಹೇಗೆ ನಿಮ್ಗೆ ಹಾಳು ಮಾಡ್ತಾ ಇದೆ, ಮತ್ತೆ ಅದ್ರ ಜೊತೆಗೆ ತೂಕ ಇಳಿಸ್ಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇರೋರಿಗೆ ಹೇಗೆ ತೂಕ ಇಳಿಸೋದಕ್ಕೆ ತಡೆ ಹಿಡಿತಾ ಇದೆ. ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಎಲ್ಲಾ ತಪ್ಪುಗಳು ಸಾಮಾನ್ಯವಾಗಿ ಎಲ್ರೂ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ವೈಜ್ಞಾನಿಕ ಆಧಾರಿತ ಮಾಹಿತಿಯನ್ನ ನಿಮಗೆ ತಲುಪೋ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ನಿಮಗೆ ತಲುಪಿಸೋದು ನನ್ನ ಒಂದು ಸಣ್ಣ ಪ್ರಯತ್ನ. ಭಯ ಹುಟ್ಟಿಸೋದು ಇಲ್ಲ, ಅದ್ಭುತ ಔಷಧಿಗಳ ಪ್ರಚಾರ ಅಲ್ಲ, ವಿಜ್ಞಾನ ಆಧಾರಿತ ಮಾಹಿತಿ ಮಾತ್ರ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕಾಫಿ ಒಂದು ಪ್ರಪಂಚದಲ್ಲಿ ಹೆಚ್ಚು ಸಂಶೋಧನೆ ನಡೆದಿರುವಂತ ಪಾನೀಯಗಳಲ್ಲಿ ಒಂದು. ಸರಿಯಾದ ರೀತಿಯಲ್ಲಿ ಅದನ್ನ ಕುಡಿದ್ರೆ ಅದು ನಿಮ್ಮ ಲಿವರ್ ಆಗಿರಬಹುದು, ನಿಮ್ಮ ಮಧುಮೇಹ ಆಗಿರಬಹುದು, ನಿಮ್ಮ ಹೃದಯ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ಇದನ್ನ ನಿಯಂತ್ರಣ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಒಬ್ಬರಿಗೆ ಲಾಭ, ಮತ್ತೊಬ್ಬರಿಗೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಬ್ಲೋಟಿಂಗು, ಮೋಷನ್ ಸಮಸ್ಯೆ, ಮತ್ತೆ ನಿದ್ದೆ ಬಲ್ಲದೆ ಇರೋ ಸಮಸ್ಯೆ. ಇದು ಏನಕ್ಕೆ ಅಂತ ಅಂದ್ರೆ ಇದು ಕಾಫಿಗೆ ಅಲ್ಲ. ಕಾಫಿ ಕುಡಿಯೋ ವಿಧಾನ ಆಗಿರಬಹುದು, ಸಮಯ ಆಗಿರಬಹುದು, ನೀವು ಮಾಡ್ತಕ್ಕಂಥ ತಪ್ಪುಗಳಾಗಿರಬಹುದು, ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇ ತಪ್ಪು, ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು. ಇದು ಎಲ್ಲರೂ ಮಾಡ್ತಕ್ಕಂತಹ ಸಾಮಾನ್ಯ ತಪ್ಪು. ಬೆಳಿಗ್ಗೆ ಅಲಾರಾಂ ಹೊಡಿತು ಅಂತ ಅಂದ್ರೆ ಎದ್ದಿದ ತಕ್ಷಣ ಹೋಗಿ ಕೂತ್ಕೊಂಡು ಕಾಫಿ ಕುಡಿಯೋದು. ನೀರಿಲ್ಲ, ಆಹಾರ ಇಲ್ಲ. ಎಷ್ಟೋ ಸಾರಿ ಜನ ಹೊರಗಡೆ ಬಂದು ನಿಂತ್ಕೊಂಡಾಗ ಸಾಮಾನ್ಯವಾಗಿ ಮಾತಾಡ್ಬೇಕಾದಾಗ ಕೇಳಿದನ್ನ ನೋಡಿದೀನಿ ನಾನು. ಬೆಳಿಗ್ಗೆ ವಾಕ್ ಹೋಗ್ಬೇಕಾದಾಗ ಕಾಫಿ ಆಯ್ತಾ ಅಂತ ಕೇಳ್ತಾರೆ. ಎಷ್ಟೋ ಜನ ನನಗೆ ಕಾಫಿ ಕುಡಿಯೋವರೆಗೂ ನಾನು ಸುಸ್ತಲ್ಲೇ ಇರ್ತೀನಿ, ನನಗೆ ಮೋಷನ್ನೇ ಬರೋದಿಲ್ಲ, ನನಗೆ ಫ್ರೆಶೇ ಅನ್ಸಲ್ಲ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ದೇಹ ಬೇರೆ ಕಥೆನೇ ಹೇಳುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಸಾಮಾನ್ಯವಾಗಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಇದು ದೇಹನ ಎಚ್ಚರಗೊಳಿಸುತ್ತೆ. ಅದಾದ್ಮೇಲೆ ನೀವು ಇಮಿಡಿಯೇಟ್ಲಿ ಕೆಫೇನ್ ಅನ್ನ ನೀವು ಸೇರಿಸಿದ್ರೆ ದೇಹದ ಮೇಲೆ ಅನಗತ್ಯ ಒತ್ತಡ ಉಂಟಾಗುತ್ತೆ. ಇದರಿಂದ ಅಸಿಡಿಟಿ ಆಗಿರಬಹುದು, ವಾಮಿಟಿಂಗ್ ಸೆನ್ಸೇಷನ್ ಆಗಿರಬಹುದು, ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಒತ್ತಡದ ಅನುಭವ, ಕೈ ನಡುಕ ಆಗಿರಬಹುದು, ಅಥವಾ ಹೃದಯದ ಬಡಿತ ಜಾಸ್ತಿ ಆಗೋದಾಗಿರಬಹುದು, ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಆ ಥರ ಸೆನ್ಸೇಷನ್ ಆಗಿರಬಹುದು. ಇದು ಒಂದೇ ಎರಡೇ ದಿನ ಅಥವಾ ಒಂದು ವಾರ, ಒಂದು ತಿಂಗಳಲ್ಲಿ ದಿನ ಕಾಫಿ ಕುಡ್ದಂಗೆ ಬರೋದಿಲ್ಲ. ಇದು ವರ್ಷಗಳ ಅಥವಾ ತಿಂಗಳುಗಳ ನಿಮ್ಮ ಹ್ಯಾಬಿಟ್ ಇಂದ ಬರ್ತಾ ಹೋಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿದ್ರೆ ಹೊಟ್ಟೆಯಲ್ಲಿ ಆಮ್ಲ ಅಂದ್ರೆ ಪಿತ್ತ, ಆಸಿಡ್ ಜಾಸ್ತಿ ಆಗುತ್ತೆ, ಮತ್ತೆ ರಿಫ್ಲಕ್ಸ್ ಅಂದ್ರೆ ವಾಕರಿಕೆ ತರ ಶುರುವಾಗುತ್ತೆ. ಸರಿಯಾದ ಅಭ್ಯಾಸ ಏನು ಅಂತ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ 1 ರಿಂದ 1.5 ಗ್ಲಾಸು ಫಸ್ಟ್ ನೀರು ಕುಡೀರಿ. ಉಗುರು ಬೆಚ್ಚಗಿರೋ ನೀರು ಕುಡೀರಿ, ಅಥವಾ ನಾರ್ಮಲ್ ವಾಟರ್ ಕುಡೀರಿ. 100 ಸ್ಟೆಪ್ಸ್ ವಾಕ್ ಮಾಡಿ ನಿಮ್ಮ ಬೆಳಗಿನ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ಉಪಹಾರದಲ್ಲಿ ಪ್ರೋಟೀನ್ ಯುಕ್ತ ಆಹಾರ ಮತ್ತೆ ಫೈಬರ್ ಯುಕ್ತ ಉಪಹಾರನ ಮಾಡಿ. ಅದಾದ ಮೇಲೆ ಮಿನಿಮಮ್ 60 ರಿಂದ 90 ನಿಮಿಷ ಆದ್ಮೇಲೆ ನೀವು ಕಾಫಿನ ಕುಡೀರಿ. ಅದು ಕಡಿಮೆ ಸಕ್ಕರೆ, ಕಡಿಮೆ ಹಾಲು. ಎರಡನೇದು, ಕಾಫಿನ ಸಿಹಿ ತಿಂಡಿಯಾಗಿ ಬದಲಾಯಿಸೋದು. ಎಷ್ಟೋ ಜನ ಹೇಳೋದನ್ನ ಕೇಳಿದೀನಿ ನಾನು ಸಕ್ಕರೆ ಪೂರ್ತಿ ಬಿಟ್ಟಿದ್ದೀನಿ, ಸಕ್ಕರೆ ಅಂತೂ ತಿನ್ನಲ್ಲ, ಶುಗರ್ ಕಂಪ್ಲೀಟ್ ಆಗಿ ಬಂದ್ ಮಾಡಿದೀನಿ ಅಂತ ಹೇಳೋದು. ಹೊರಗಡೆ ಹೋಗಿ ಹೇಸಲ್ನಟ್ ಲಾಟೆ ಆಗಿರಬಹುದು, ಕ್ಯಾರಮೆಲ್ ಕಾಫಿ ಆಗಿರಬಹುದು, ಎಕ್ಸ್ಟ್ರಾ ವಿಪ್ಡ್ ಕ್ರೀಮ್ ಅಥವಾ ಕೋಲ್ಡ್ ಕಾಫಿ ಆಗಿರಬಹುದು, ವಿತ್ ಐಸ್ ಕ್ರೀಮ್ ಆಗಿರಬಹುದು. ಇದು ನೀವು ಮಾಡ್ತಾ ಇರೋದು ಕಾಫಿ ಕುಡಿತಾ ಇಲ್ಲ, ನೀವು ಇದು
ಕಾಫಿ ಪಾನೀಯ ಆಗಿರಬಹುದು, ಕಾಫಿ ತಿಂಡಿ ಆಗಿರಬಹುದು ತಿಂತಾ ಇದ್ದೀರಾ. ಇದಕ್ಕೆ ನಾವು ಕಪ್ನಲ್ಲಿರೋ ಸಿಹಿ ತಿಂಡಿ ಅಂತ ಹೇಳ್ತಾ ಇರ್ತೀವಿ. ನೀವು ಸಕ್ಕರೆ ಕಾಫಿ ಕುಡಿದಾಗ ರಕ್ತದಲ್ಲಿನ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತೆ ತೂಕ ಇಳಿಸ್ಕೋಬೇಕು ಅಂತ ಏನು ಟ್ರೈ ಮಾಡ್ತಿರ್ತೀರಾ ಅದಕ್ಕೆ ಆ ವೇಗನ ತಡೆ ಹಾಕುತ್ತೆ. ಶಕ್ತಿ ಕಡಿಮೆ ಆಗೋದಾಗಿರಬಹುದು, ಸಿಹಿ ತಿನ್ನುವ ಆಸೆ, ಶುಗರ್ ತಿನ್ಬೇಕು ಅಂತ ಅಡಿಕ್ಷನ್, ಬಾಯಿಗೆ ಬೇಗ ಪದೇ ಪದೇ ಸ್ವೀಟ್ ತಿನ್ಬೇಕು ಅಂತ ಅನ್ಸೋದು, ಇದೇ ರೀತಿ ತಿಂಡಿಗಳಿಂದ ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇ ತಪ್ಪು, ಒಂದು ದಿನದಲ್ಲಿ ಹೆಚ್ಚು ಕಾಫಿ ಕುಡಿಯೋದು. ಬಹಳ ಜನ ಅನ್ಕೊಂಡಿರ್ತಾರೆ ಹೆಚ್ಚು ಕೆಲಸ ಹೆಚ್ಚು ಕಾಫಿ, ಆದ್ರೆ ಇದರಿಂದ ಲಾಭ ದಿನಕ್ಕೆ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ, ನಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಹಂತದ ನಂತರ ಅಶಾಂತಿ, ಸ್ಟ್ರೆಸ್ ಆಗಿರಬಹುದು, ನಿದ್ದೆ ಬರದೇ ಇರೋದಂಗಾಗಿರಬಹುದು, ಇಡೀ ದಿನ ಸುಸ್ತಾಗಿರಬಹುದು, ಸಕ್ಕರೆ ತಿನ್ಬೇಕು ಅಂತ ಅನ್ಸೋದಾಗಿರಬಹುದು, ಎನರ್ಜಿ ಕಡಿಮೆ, ಏಕಾಗ್ರತೆ ಕಡಿಮೆ, ಮನಸ್ಸು ಚಂಚಲವಾಗಿರೋದು, ಮೂಡ್ ಸ್ವಿಂಗ್ಸ್ ಆಗೋದು. ಸಾಮಾನ್ಯವಾಗಿ ಆರೋಗ್ಯವಂತರಿಗೆ ದಿನದಲ್ಲಿ 1ರಿಂದ 2 ಕಪ್ ಕಾಫಿ ಕರೆಕ್ಟ್ ಆದ ಸಮಯದಲ್ಲಿ ಕುಡಿಯೋದು ಒಳ್ಳೆಯದು. ಆದ್ರೆ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರ ದೇಹ ವಿಭಿನ್ನ, ಎಲ್ಲರಿಗೂ ಕಾಫಿ ಹೊಂದಲ್ಲ. ಕಾಫಿ ನಿಮಗೆ ಎನರ್ಜಿ ಸೃಷ್ಟಿಸಲ್ಲ. ಕಾಫಿ ನಿಮಗೆ ಸ್ವಲ್ಪ ಹೊತ್ತು ನಿಮ್ಮ ದೇಹಕ್ಕೆ ನಿದ್ರೆ ಬರದೇ ಇರೋ ಅನುಭವ ಮಾತ್ರ ಕೊಡುತ್ತೆ. 4ನೇ ತಪ್ಪು, ಸಾಯಂಕಾಲ ಸ್ನಾಕ್ಸ್ ಟೈಮಲ್ಲಿ ಅಥವಾ ರಾತ್ರಿ ಕಾಫಿ ಕುಡಿಯೋದು. ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ, ಎಸ್ಪೆಷಲಿ 40+ ಏಜ್ ಗ್ರೂಪ್ ಅವರು, ನೌ ಡೇಸ್ ಬಿಕಾಸ್ ಆಫ್ ವರ್ಕ್ 30 ಏಜ್ ಗ್ರೂಪ್ ಅವರು ಮಾಡ್ತಾ ಇದ್ದಾರೆ. ಸಾಯಂಕಾಲ 5-5:30 ಸ್ನಾಕ್ಸ್ ಟೈಮಲ್ಲಿ ಕಾಫಿ ಕುಡಿಯೋದು, ರಾತ್ರಿ 10-10ವರೆಗೆ ಮಲ್ಗಕ್ಕೆ ಹೋಗೋದು. ಆ ಟೈಮಲ್ಲಿ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಆಯ್ತು ಅಂತ ಅನ್ಸುತ್ತೆ, ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತಾಗೋದು, ಇನ್ನೊಂದು ಕಪ್ ಕಾಫಿ ಕುಡಿಯೋಣ ಫ್ರೆಶ್ ಆಗಿಲ್ಲ ಅಂತ ಅನ್ಸೋದು. ಆದ್ರೆ ಕೆಫೆನ್ ನಿಮ್ಮ ದೇಹದಲ್ಲಿ ಸ್ವಲ್ಪ ಹೊತ್ತಲ್ಲ, ತುಂಬಾ ಹೊತ್ತು ನಿಮ್ಮ ದೇಹದಲ್ಲೇ ಇರುತ್ತೆ. ನಿಮಗೆ ಆಳವಾದ ನಿದ್ರೆ ಆಗಕ್ಕೆ ಬಿಡೋದಿಲ್ಲ. ನಿಮ್ಗೆ ಆ ಅನುಭವ ಆದ್ರೂ ಕೂಡ ಬೆಳಿಗ್ಗೆ ನೀವು ಫ್ರೆಶ್ ಅನ್ಸಲ್ಲ. ಈಗೊಂದು ಕಾಫಿ ಕುಡಿಯೋಣ, 11-11:30 ಮತ್ತೆ ಒಂದು ಕಾಫಿ ಕುಡಿಯೋಣ, ಈ ದುಷ್ಟ ಚಕ್ರ ಹೀಗೆ ಮುಂದುವರಿತಾನೆ ಹೋಗುತ್ತೆ. ಅದಕ್ಕೆ ಕಾಫಿ ಕುಡಿಯೋ ಸಮಯ ಅಂತ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ 90 ಮಿನಿಟ್ಸ್ ಆದ್ಮೇಲೆ, ಕಮ್ಮಿ ಹಾಲು ಕಮ್ಮಿ ಸಕ್ಕರೆ, ಮತ್ತೆ ಲಂಚ್ ಆದ್ಮೇಲೆ ಸೇಮ್ 90 ಮಿನಿಟ್ಸ್ ಟು 2 ಅವರ್ಸ್ ಆದ್ಮೇಲೆ ನೀವು ಅದನ್ನ ಕುಡೀರಿ. ಅದು 4 ಗಂಟೆ ಮೇಲೆ ಅಲ್ಲ, 4 ಗಂಟೆ ಒಳಗಡೆ. 5ನೇದು, ಅನಾರೋಗ್ಯಕರ ಜೀವನ ಶೈಲಿಯನ್ನ ಕಾಫಿಯಿಂದ ಮುಚ್ಚಿಸೋಕೆ ಪ್ರಯತ್ನ ಮಾಡೋದು. ರಾತ್ರಿ ತುಂಬಾ ಜಾಸ್ತಿ ಕೆಲಸ ಇದೆ, 1 ಕಪ್ ಕಾಫಿ ಕುಡಿಯೋಣ, ಸ್ವಲ್ಪ ಎನರ್ಜಿ ಬರುತ್ತೆ, ನಿದ್ದೆ ಬರಲ್ಲ. ರಾತ್ರಿ 1ರಿಂದ 2 ಗಂಟೆವರೆಗೂ ಕೆಲಸ ಮಾಡೋದು, ಬೆಳಗ್ಗೆ ಎದ್ರೆ ಸುಸ್ತು, ಮೋಷನ್ ಕ್ಲಿಯರ್ ಆಗಲ್ಲ, ವ್ಯಾಯಾಮ ಮಾಡೋದಿಲ್ಲ, ಒತ್ತಡ ಜಾಸ್ತಿ ಆಗೋದು, ಸುಸ್ತು ಬೆಳಗ್ಗೆ ಎದ್ದ ತಕ್ಷಣ ಶುರು ಆಗೋದು. ಫ್ರೆಶ್ ಆಗಿಲ್ಲ ಅನ್ನೋದಕ್ಕೆ ಬೆಳಗ್ಗೆ 11:30 ಮತ್ತೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ, ಅದು ಬ್ಲ್ಯಾಕ್ ಅಲ್ಲಿ ಕುಡಿಯೋಣ ಅಂತ ಶುರು ಮಾಡೋದು. ಇಲ್ಲ, ಕಾಫಿ ನಿದ್ದೆಗೆ ಪರಿಹಾರ ಅಲ್ಲ, ಕಾಫಿ ನಿಮ್ಮ ಆರೋಗ್ಯಕ್ಕೆ ಪರಿಹಾರ ಅಲ್ಲ, ಕಾಫಿ ನಿಮ್ಮ ವ್ಯಾಯಾಮಕ್ಕೆ ಪರಿಹಾರ ಅಲ್ಲ, ಕಾಫಿ ನಿಮ್ಮ ಒತ್ತಡಕ್ಕೂ ಕೂಡ ಪರಿಹಾರ ಅಲ್ಲ. ಕಾಫಿನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕುಡೀರಿ. ಹಾಲು ಬೇಡ, ಸಕ್ಕರೆ ಬೇಡ, ಬ್ಲ್ಯಾಕ್ ಕಾಫಿ ಮಾತ್ರ ಕುಡೀರಿ. ಅದು ನಾನು ಹೇಳಿದ ರೀತಿಯಲ್ಲಿ ಉಪಹಾರ ಆದಮೇಲೆ, ಮಧ್ಯಾಹ್ನ ಲಂಚ್ ಆದಮೇಲೆ ನಿಮಗೆ ಕುಡಿಬೇಕು ಅನ್ಸಿದ್ರೆ ಮಾತ್ರ. ಇಲ್ಲ ಅಂದ್ರೆ ಕಾಫಿ ಕುಡಿಯೋದು ಒಳ್ಳೇದಲ್ಲ. ಯಾವಾಗೋ ಒನ್ ಟೈಮು ನೀವು ಬ್ಲ್ಯಾಕ್ ಕಾಫಿ ಕುಡಿತೀರಾ ಅಂದ್ರೆ ದಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಅಂತ ಹೇಳ್ತೀವಿ. ಲಾಸ್ಟ್ ತಪ್ಪು, ಕಾಫಿ ಎಲ್ಲರಿಗೂ ಒಳ್ಳೇದು ಅಂತ ಭಾವಿಸೋದು. ನಾನು ಕುಡಿತೀನಿ, ನನ್ಗೇನು ಆಗೇ ಇಲ್ಲ, ಈ ಕಾಫಿ ಪೌಡರ್ ಚೆನ್ನಾಗಿದೆ, ನೀವು ಕುಡೀರಿ, ನಿಮ್ಗೇನು ಆಗಲ್ಲ. ಇದು ತಪ್ಪು. ಕಾಫಿ ಎಲ್ಲರ ದೇಹಕ್ಕೂ ಒಗ್ಗೋದಿಲ್ಲ. ಕಾಫಿ ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಬಟ್ ಇನ್ನೊಬ್ಬರಿಗೆ ಅಸಿಡಿಟಿ ಮಾಡುತ್ತೆ, ಮಲಬದ್ಧತೆ ಕೂಡ ಮಾಡುತ್ತೆ. ಎಷ್ಟೋ ಸಾರಿ ನಿಮಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ, ಊಟ ಮಾಡಬೇಕು ಅಂತಾನೆ ಅನ್ಸಲ್ಲ, ಹೊಟ್ಟೆ ಉಬ್ರ ಆಗಿರಬಹುದು, ನಿದ್ದೆನೇ ಬರೋದಿಲ್ಲ. ಗರ್ಭಿಣಿಯರಾಗಿರಬಹುದು, ಹೃದಯದ ಸಮಸ್ಯೆಗಳಿಂದ ಬಳಲ್ತಾ ಇರೋರಾಗಿರಬಹುದು, ಲಿವರ್ ಸಮಸ್ಯೆಗಳಿಂದ ಬಳಲ್ತಾ ಇರೋರಾಗಿರಬಹುದು, ಅಥವಾ ಇನ್ಸೋಮ್ನಿಯಾ, ನಿದ್ದೆನೇ ಬರಲ್ಲ ಅನ್ನೋರಾಗಿರಬಹುದು. ಇವರೆಲ್ಲರೂ ಕೂಡ ಕಾಫಿ ಕುಡಿಬೇಕು ಅಂತ ಅಂದ್ರೆ ಕಾಫಿ ಪ್ರಮಾಣದ ಬಗ್ಗೆ, ಸಮಯದ ಬಗ್ಗೆ ಇವರೆಲ್ಲರೂ ಕೂಡ ನಿಮ್ಮ ವೈದ್ಯರ ಹತ್ರ ಒಂದ್ಸಾರಿ ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿ. ನಿಮ್ಮ ಸ್ನೇಹಿತ 3ರಿಂದ 4 ಕಪ್ ಕಾಫಿ ಕುಡಿದ್ರು ಆರಾಮಾಗೇ ಇರ್ತಾರೆ, ಆದ್ರೆ ನಿಮ್ಗೆ 1ರಿಂದ 2 ಕಪ್ಗೂ ಕೂಡ ದೇಹದಲ್ಲಿ ತೊಂದರೆ ಶುರುವಾಗುತ್ತೆ. ಇದರ ಅರ್ಥ ನಿಮ್ಮ ದೇಹ ದೌರ್ಬಲ್ಯ ಅಂತ ಅಲ್ಲ, ಇದು ನಿಮ್ಮ ದೇಹದ ಸ್ವಾಭಾವಿಕತನ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಕಾಫಿ ಕುಡಿಲೇಬಾರ್ದು ಅಂತ ಅಲ್ಲ, ಇದು ನಿಮ್ಮ ಪ್ರತಿದಿನದ ಅಭ್ಯಾಸಗಳು. ಕಾಫಿ ನಿಮ್ಮ ದೇಹಕ್ಕೆ ಸ್ನೇಹಿತನ ಅಥವಾ ಶತ್ರುನ ಅನ್ನೋದು ಡಿಸೈಡ್ ಮಾಡುತ್ತೆ. ಸಾಕಷ್ಟು ನೀರು ಕುಡಿರಿ, ಪ್ರತಿದಿನ ಸಮತೋಲಿತ ಆಹಾರ ಸೇವಿಸಿ, ಪ್ರತಿದಿನ ವ್ಯಾಯಾಮ ಮಾಡಿ, ನಿದ್ದೆ ಸರಿಯಾಗಿ ಮಾಡಿ. ಆದ್ರೆ ಕಾಫಿಯಿಂದಲೇ ನಿಮ್ಮ ದೇಹನ ಕಟ್ಟಬೇಡಿ.
ಕಾಫಿ ಅಂದರೆ ಕೆಫೆನ್ನಿಂದ ನಿಮ್ಮ ದೇಹ ನಡೆಯೋದಿಲ್ಲ. ನಿಮ್ಮ ದೇಹ ನಡೆಯೋದು ಒಳ್ಳೆಯ ಅಭ್ಯಾಸಗಳಿಂದ, ಪ್ರತಿದಿನದ ಆರೋಗ್ಯಕರ ದೇಹದ ಚಟುವಟಿಕೆಗಳಿಂದ. ಈಗ ನಿಮ್ಮ ಸರದಿ. ಪ್ರತಿದಿನ ನೀವು ಕಾಫಿ ಕುಡಿಬೇಕಾದಾಗ ಇದರಲ್ಲಿ ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದರೆ, ನಾನು ಕಾಫಿ ಕುಡಿದೇ ಇರಲ್ಲ, ನಾನು ಪ್ರತಿದಿನ ಬೆಳಿಗ್ಗೆ ಕಾಫಿ ಕುಡಿಯೋದಿಲ್ಲ ಅಂತ ಅಂದರೆ ನನಗೆ ದೇಹ ಚಟುವಟಿಕೆಗಳಲ್ಲೇ ಶುರುವಾಗಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋನ ಖಂಡಿತವಾಗಿಯೂ ಶೇರ್ ಮಾಡಿ. ಬುದ್ಧಿವಂತಿಕೆಯಿಂದ ಕಾಫಿ ಕುಡೀರಿ, ಚೆನ್ನಾಗಿ ನಿದ್ರೆ ಮಾಡಿ, ದೇಹದ ಆರೋಗ್ಯನ ಕಾಪಾಡ್ಕೊಳ್ಳಿ. ನಾವು ಶುಭ್ರ ಆರೋಗ್ಯ ಧಾಮದಲ್ಲಿ ಕೀಲ್ನೋವಿನ ಸಮಸ್ಯೆ ಆಗಿರಬಹುದು, ಸಂಧಿವಾತದ ಸಮಸ್ಯೆ ಆಗಿರಬಹುದು, ತಲೆನೋವು ಆಗಿರಬಹುದು, ಯಾವುದೇ ಥರದ ಪೇನ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಮೆಟಬಲಿಕ್ ಡಿಸಾರ್ಡರ್ಸ್ ಆಗಿರಬಹುದು, ಲೈಫ್ ಸ್ಟೈಲ್ ಡಿಸೀಸಸ್ ಆಗಿರಬಹುದು, ಹೀಗೆ ಎಷ್ಟೋ ಡಿಸೀಸಸ್ ಮತ್ತು ಡಿಸಾರ್ಡರ್ಗಳನ್ನು ಮ್ಯಾನೇಜ್ ಮಾಡೋದನ್ನು ಹೇಳ್ಕೊಟ್ಟಿದ್ದೇವೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೇವೆ. ಅದಕ್ಕಾಗಿ ನಿಮಗೆ ಏನಾದರೂ ವೈಯಕ್ತಿಕ ಸಮಸ್ಯೆ ಇದ್ದರೆ ನಮ್ಮ ಜೊತೆಗೆ ಕನೆಕ್ಟ್ ಮಾಡಿ, ನಮ್ಮ ಜೊತೆಗೆ ಮಾತಾಡಿ. ಕೆಳಗೆ ಕೊಟ್ಟಿರೋ ನಂಬರ್ಗೆ ನಮ್ಮನ್ನು ಕನೆಕ್ಟ್ ಮಾಡಿ, ಅಥವಾ ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೇವೆ, ಡೈರೆಕ್ಟ್ ಆಗಿ ನೀವು ಮೆಸೇಜ್ ಕೂಡ ಮಾಡಬಹುದು. ಧನ್ಯವಾದಗಳು.